ಹಾಯ್ ಹಲೋ ನಮಸ್ಕಾರ. ಮತ್ತೊಮ್ಮೆ ಅಡುಗೆ ಪ್ರಿಯರಿಗೆ ವೀರಶೈವಸ್ ಕಿಚನಿಂದ ಸ್ವಾಗತ. ಈ ದಿನ ನಾವು ಮ್ಯಾಂಗೋ ಕೋಫ್ತಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಹೊಸ ಎಕ್ಸ್ಪೀರಿಯೆನ್ಸ್, ಅದು ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಿಮ್ಮ ವಿಶ್ವಾಸವನ್ನು ಮುಂದುವರಿಸ್ತಾ ಹೋಗೋಣ. ಸೊ ಈಗ ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ 2 ಲೋಟ ಹಾಲನ್ನು ಹಾಕ್ಕೊಂಡಿದ್ದೀನಿ. ಆ 2 ಲೋಟ ಹಾಲಿಗೆ ಅರ್ಧ ಕಪ್ ಸಕ್ಕರೆಯನ್ನು ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಮರಳಿಸ್ಬೇಕು, ಗಟ್ಟಿ ಆಗೋವರೆಗೂ ಚೆನ್ನಾಗಿ ಮರಳಿಸ್ತಾ ಹೋಗಬೇಕು. ಸೊ ನೋಡಿ, ಈ ರೀತಿ ಕೈಯಾಡ್ತಾ ಹೋಗಿ, ಕೆನೆ ಕಟ್ಟುತ್ತೆ ಅಂತಾರಲ್ಲ ಆ ಸಮಯದವರೆಗೂ ನೀವು ಮರಳಿಸ್ತಾ ಹೋಗಬೇಕು. ಈಗ ಚೆನ್ನಾಗಿ ಮರಳಿದೆ. ಈಗ ನಾನು ಮಿಲ್ಕ್ ಪೌಡರ್ನ ಒಂದು 4ರಿಂದ 5 ಸ್ಪೂನ್ ತೊಗೊಂಡು ಅದನ್ನು ನೀರಿನಲ್ಲಿ ಕಲಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಏಕೆಂದರೆ ಗಟ್ಟಿ ಬರೋದಕ್ಕೆ ಇದು ಕೂಡ ಸ್ವಲ್ಪ ಸಪೋರ್ಟ್ ಮಾಡುತ್ತೆ. ಸೊ ಈಗ ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಮತ್ತು ನಾವು ಮಿಲ್ಕ್ ಪೌಡ್ರ್ ಹಾಕಿದಾಗ ತಳ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ. ಅದಾಗಿ ಚೆನ್ನಾಗಿ ಕೈಯಾಡ್ತಾ ಇರಿ. ಸೊ ಈಗ ಒಂದು ಹಂತಕ್ಕೆ ಗಟ್ಟಿಯಾಗಿದೆ. ಸೊ ಈಗ ನೀವು ಮ್ಯಾಂಗೋವನ್ನು ಗ್ರೇವಿ ಮಾಡಿಟ್ಕೊಂಡಿದ್ರಲ್ವ, ಆಡಿಸಿಟ್ಕೊಂಡಿದ್ರಲ್ಲ, ಅದನ್ನು ಇದ್ರ ಜೊತೆಗೆ ಹಾಕ್ಕೋಬೇಕು. ಇದನ್ನು ಸಿಮ್ಮನ್ನು ಕಮ್ಮಿ ಮಾಡ್ಕೊಂಬಿಡಿ, ಜಾಸ್ತಿ ಉರಿ ಅವಶ್ಯಕತೆ ಇರೋದಿಲ್ಲ. ಇದನ್ನು ಹಾಕಿ ಚೆನ್ನಾಗಿ ಕೈಯಾಡಬೇಕು. ಸಾಮಾನ್ಯ ಇದನ್ನು ಹಾಕಿದಾಗ ಸ್ವಲ್ಪ ಒಡೆದೋದ ಹಾಲು ಥರ ಕಾಣುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ, ಪನ್ನೀರ್ ಟೇಸ್ಟಲ್ಲಿರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಇದನ್ನು ಹೀಗೆ ಎಲ್ಲ ಸುತ್ತ ಇದು ಮಾಡಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ತಾ ಅದು ಒಂದು ಹಂತಕ್ಕೆ ಗಟ್ಟಿಯಾಗುತ್ತೆ. ಅಂದರೆ ತೀರಾ ಗಟ್ಟಿಯಾಗೋ ಅವಶ್ಯಕತೆ ಇಲ್ಲ, ಐಸ್ ಕ್ರೀಮ್ ಥರ. ಸೊ ಈಗ ಮತ್ತೆ ಶುಗರ್ ಆ್ಯಡ್ ಮಾಡ್ತಾಯಿದ್ದೀವಿ. ಪಾಕ ಬರೋದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡುತ್ತೆ, ಹಾಗೆ ಸಿಹಿ ಕೂಡ ಇರುತ್ತೆ. ನೋಡಿ, ಈ ರೀತಿ ಆಗಿದೆ. ಸ್ವಲ್ಪ ಗಟ್ಟಿ ಆಗಿದೆ ಅಂತ ಅನಿಸಿದ್ಮೇಲೆ ನೀವು ಕೆಳಗಿಳಿಸ್ಕೋಬೇಕಾಗತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಕೈಯಾಡ್ತಾ ಹೋಗಿ. ಇದು ತುಂಬ ಟೇಸ್ಟ್ ಇರುತ್ತೆ. ಹಾಗೆ ಮ್ಯಾಂಗೋ ಕೂಡ, ಮ್ಯಾಂಗೋ ರಾಜ ಅಂತ ಹೇಳಿದಾಗೆ ನಾವು ಪ್ರತಿ ಅಡುಗೆನಲ್ಲೂ ಮ್ಯಾಂಗೋ ಹಣ್ಣನ್ನು ತಿನ್ನೋದ್ರ ಮುಖಾಂತರ ಆ ಸ್ವಾದ ಅನುಭವಿಸ್ತಾ ಇರ್ತೀವಿ. ಅದನ್ನು ಬರೀ ಹಣ್ಣಾಗೆ ತಿನ್ನೋ ಬದಲಾಗಿ ಬೇರೆ ಬೇರೆ ವಿಧಾನದಲ್ಲೂ ಮಾಡ್ಬೋದು ಅನ್ನೋದನ್ನು ಇದ್ರ ಮುಖಾಂತರ ನೋಡ್ಕೋಬೋದು. ನೋಡಿ, ಈ ಥರ ಪಲ್ಪ್ ಟೈಪಲ್ಲಿ ಬೇಕು ಅಲ್ಲಿಗೆ ಬೆರೆಸ್ಕೊಳ್ಳೋಕ್ಕೆ. ಹಾಗಾಗಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ತೆಗೆದಿಟ್ಕೊಳ್ಳಿ. ಯಾವುದೇ ಹಣ್ಣಿಂದಾದ್ರೂ ಪ್ರಯೋಗ ಮಾಡಿ, ಏನು ಸಮಸ್ಯೆ ಇಲ್ಲ. ಯಾಕೆಂದರೆ ಎಲ್ಲ ಹಣ್ಣಿನಲ್ಲೂ ಒಂದು ರೀತಿಯಾದ ಫ್ಲೇವರ್ಸು ಬೇರೆ ಬೇರೆ ಚೇಂಜ್ ಆದರೂ ರುಚಿ ಚೆನ್ನಾಗಿದ್ದೇ ಇರುತ್ತೆ. ಸೊ ಎಲ್ಲ ಒಂದು ಹಣ್ಣಿನಷ್ಟು ಪಲ್ಪ್ಗಳನ್ನ ತಗೊಳ್ಳಿ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ರಕ್ತ ಹೆಚ್ಚುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಈ ಹಣ್ಣನ್ನು ನಾವು ಮಕ್ಕಳಿಗೆ ಬೇರೆ ಬೇರೆ ಡಿಫ್ರೆಂಟ್ ಡಿಶಸಲ್ಲಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಸೊ ಲಡ್ಡು ಮಾಡ್ಬೋದು. ಆಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಬರ್ಫಿ ಮಾಡ್ಬೋದು. ಹಾಗೆ ಈಗ ಮ್ಯಾಂಗೋ ಕೋಫ್ತಾ ಅಂಥೇಳಿ ಮಾಡ್ತಾಯಿದ್ದೀನಿ. ಸೊ ಈಗ ತಣ್ಣಗಾಗಿದೆ. ಸೊ ತಣ್ಣಗಾದ ಮೇಲೆ ನಾವು ನೋಡಿ, ಈ ರೀತಿ ಕಾಣಿಸುತ್ತೆ. ಅದು ತಣ್ಣಗಾಗಿದೆ ಅಂದಮೇಲೆ ನಾವು ಕಂಡೆನ್ಸ್ಡ್ ಮಿಲ್ಕ್ ಇದೆಯಲ್ಲ, ಅದನ್ನು ಕಂಡೆನ್ಸ್ಡ್ ಪೌಡ್ರನ್ನ ಬೇಕಾದ್ರೆ 2ರಿಂದ 3 ಸ್ಪೂನ್ ತೊಗೊಂಡು ಅದನ್ನು ಪೌಡ್ರ್ ಮಾಡಿ ನೀರು ಥರ ಮಾಡಿ ಕಲಿಸ್ಬೋದು. ಅಥವಾ ಈ ರೀತಿ ಲಿಕ್ವಿಡನ್ನು ತೆಗೆದು ಬೆರೆಸ್ಕೋಬೋದು. ಇದು ಕೂಡ ಒಂದು 50 ಗ್ರಾಮಷ್ಟು ಮಿಕ್ಸ್ ಮಾಡಿ. ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ, ಬಟ್ ನಾನು ಸ್ವಲ್ಪ ಕಮ್ಮಿನೇ ಮಾಡಿದ್ದೀನಿ. ಸೊ ಎರಡನ್ನು ಮಿಶ್ರಣ ಮಾಡಿ ಚೆನ್ನಾಗಿ ಅದು ಒಂದಕ್ಕೊಂದು ಬೆರೆತ್ಕೋಬೇಕು. ಸೊ ಈಗ ಈ ರೀತಿ ರೆಡಿ ಇದೆಯಲ್ಲ, ನೋಡಿ, ನಾನು ಕಟ್ ಮಾಡಿರೋ ಅಂಥ ಮ್ಯಾಂಗೋ ಹಣ್ಣುಗಳನ್ನು ಇದರೊಳಗೆ ಹಾಕ್ತೀನಿ. ಟೇಸ್ಟಲ್ಲಿ ಮಾತ್ರ ಡಿಫ್ರೆಂಟಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಹಾಗೆ ಬಾದಾಮಿ ಮತ್ತು ಪಿಸ್ತಾನ ಉದ್ದುದ್ದವಾಗಿ ಕಟ್ ಮಾಡಿ ನಾನು ಈ ರೀತಿ ಬೆರೆಸಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಶ್ರಣ ಮಾಡಿ ಟೈಟ್ ಕಂಟೈನರ್ ಬಾಕ್ಸ್ ಇದ್ದರೆ ಟೈಟ್ ಕಂಟೈನರ್ ಬಾಕ್ಸ್ ಒಳಗೆ ಇದನ್ನು ಹಾಕಿ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ನಾನು ಐಸ್ ಕ್ರೀಮ್ ಬಾಕ್ಸ್ನ ನಾವು ಯೂಶ್ವಲಾಗಿ ತರಿಸ್ತಾ ಇರ್ತೀವಲ್ಲ, ಹಾಗಾಗಿ ಅದೇ ಬಾಕ್ಸ್ ಇತ್ತು. ನಾನು ಅದೇ ಬಾಕ್ಸ್ಗೆ ಇದನ್ನು
ಮ್ಯಾಂಗೋ ಕೋಫ್ತಾ ಅನ್ನೋದನ್ನು ಹಾಕಿದ್ದೀನಿ ನೋಡಿ. ಈ ರೀತಿ ಶಿಫ್ಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ, ರುಚಿಯಾಗೂ ಇರುತ್ತೆ, ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಇದನ್ನು ನಾವು ಫ್ರಿಜ್ಜಲ್ಲಿ ಒಂದು 24 ಅವರ್ಸು ಫ್ರಿಜ್ಜಲ್ಲಿ ಬಿಟ್ಬಿಡೋಣ, ಆಗ ಅದು ಗಟ್ಟಿ ಆಗುತ್ತೆ. ಆನಂತರ ಅದನ್ನ ಹೊರಗೆ ತೆಗೆದು ಸ್ವಲ್ಪವಾಗಿ ಬಡಿಸ್ಕೊಳ್ತಾ ಹೋಗಿ ಮೀಡಿಯಮ್ ಫ್ರೀ ಆಗುತ್ತೆ. ಯಾಕೆಂತಂದರೆ ನಾವು ಇದನ್ನು ಗಟ್ಟಿ ಮತ್ತು ತೆಳ್ಳೆ ಎರಡರ ಮಧ್ಯದಲ್ಲಿ ನಾವು ತಿನ್ನಬೇಕಾಗತ್ತೆ. ಐಸ್ ಕ್ರೀಮ್ ಥರ ತೀರಾ ಗಟ್ಟಿನೂ ಇರಬಾರ್ದು, ಹಾಗೆ ಕ್ರೀಮ್ ಥರ ತೀರಾ ತೆಳ್ಳಗೂ ಇರೋದಿಲ್ಲ, ಮೀಡಿಯಮ್ ಇದರಲ್ಲಿ ಇರುತ್ತೆ. ಈಗ ಇದು ರೆಡಿಯಾಗಿದೆ. ಇದನ್ನು ನಾವು ಫ್ರಿಜ್ಜಲ್ಲಿ ಒಂದು 24 ಅವರ್ಸ್ ಆದಮೇಲೆ ಇದನ್ನು ಹೊರಗೆ ತೆಗೆದು ತಿನ್ಬೋದು. ನೋಡಿ, ಈ ಥರ ಲಿಕ್ವಿಡ್ ಟೈಪಲ್ಲೂ ಇದೆ, ಹಾಗೆ ಗಟ್ಟಿಯಾಗೂ ಇದೆ. ಹಾಗೆ ಅದ್ರ ಮಧ್ಯೆ ಮಧ್ಯೆ ನಾವು ಪಲ್ಪ್ಗಳನ್ನ ಕಟ್ ಮಾಡಿರೋದ್ರಿಂದ, ಹಾಗೆ ಬಾದಾಮಿ, ಪಿಸ್ತಾ ಇವನ್ನೆಲ್ಲ ಹಾಕಿರೋದ್ರಿಂದ ಮಧ್ಯೆ ಮಧ್ಯೆ ತಿಂತಾಯಿದ್ರೆ ಕ್ರಂಚಿಯಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಮೆಸೇಜ್ ಮಾಡಿ. ಹಾಗೆ ಹೆಚ್ಚಿನ ಮಾಹಿತಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾಯಿರಿ. ಹಾಗೆ ನಮ್ಮ ಶಾರ್ಟ್ಸ್ ವೀಡಿಯೋಗಳನ್ನ ನೋಡ್ತಾಯಿರಿ, ಅಲ್ಲೂ ಕೂಡ ಉಪಯುಕ್ತವಾದ ಜ್ಯೂಸ್ಗಳನ್ನ ಮಾಡ್ತಾಯಿರ್ತೀನಿ. ಹಾಗೆ ಫಾಲೋ ಮಾಡಿ. ಧನ್ಯವಾದಗಳು.